ಕ್ರಿಸ್ಮಸ್ ಯೇಸು ಕ್ರಿಸ್ತನ ಜನ್ಮದಿನ. ಪ್ರಪಂಚದಾದ್ಯಂತ ಕ್ರೈಸ್ತರು ಈ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಅದರಲ್ಲೂ ಕರಾವಳಿಯಲ್ಲಿ ಕ್ರಿಸ್ಮಸ್ ಹಬ್ಬ ಅಂದರೆ ಮತ್ತಷ್ಟು ವಿಭಿನ್ನ. ಮಂಗಳೂರು ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಕ್ರಿಸ್ಮಸ್ ಹಬ್ಬದ ತಯಾರಿ ಜೋರಾಗಿದೆ. ನಕ್ಷತ್ರಗಳಿಂದ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಶೃಂಗಾರಗೊಂಡ ಮನೆಗಳು. ಎಲ್ಲರ ಮುಖದಲ್ಲೂ ಹಬ್ಬದ ಸಂಭ್ರಮದ ಕಳೆ. ಜಿಂಗಲ್ ಬೆಲ್ಸ್, ಬಿಳಿಗಡ್ಡ, ಕೆಂಪು ಮಕ್ಕಳ ಟೋಪಿ, ಡೊಳ್ಳು ಹೊಟ್ಟೆ ಜೊತೆಗೆ ಸಿಹಿ ತಿಂಡಿ ಹಾಗೂ ಗಿಫ್ಟ್ ಹೊತ್ಕೊಂಡು ಡ್ಯಾನ್ಸ್ ಮಾಡ್ತಾ ಬರೋ ಸುಂದರ ಅಜ್ಜ. ಹೌದು, ಇದು ಕರಾವಳಿಯಲ್ಲಿ ಕ್ರಿಸ್ಮಸ್ ಮುನ್ನ ದಿನಗಳಲ್ಲಿ ಕಂಡುಬರುವ ದೃಶ್ಯ. ಯೇಸುಕ್ರಿಸ್ತನ ಜನ್ಮದಿನದ ಕ್ರಿಸ್ಮಸ್ ಹಬ್ಬ ಡಿಸೆಂಬರ್ 25ಕ್ಕೆ ಆಚರಿಸಲಾಗುತ್ತದೆ. ಮಂಗಳೂರಿನಾದ್ಯಂತ ಈ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. ವರ್ಷದಲ್ಲಿ ಕ್ರಿಶ್ಚಿಯನ್ನರು ಆಚರಿಸುವ ಈ ಹಬ್ಬದ ಸಂದೇಶ ಸಾರುವ ನಿಟ್ಟಿನಲ್ಲಿ ಬಂಟ್ವಾಳ ತಾಲೂಕಿನ ವಿಟ್ಲದ ಪೆರುವಾಯಿಯ ಫಾತಿಮಾ ಮಾತೆಯ ದೇವಾಲಯ ಚರ್ಚಿನ ಫಾದರ್ ನೇತೃತ್ವದಲ್ಲಿ ಗ್ರಾಮದ ಮನೆಗಳಿಗೆ ಭೇಟಿ ನೀಡಲಾಗುತ್ತದೆ. ಯೇಸುವಿನ ಸಂದೇಶ ಸಾರುತ್ತಾ ಬೈಬಲ್ ವಾಕ್ಯಗಳನ್ನು ಪಠಿಸುತ್ತಾ ಕ್ರೈಸ್ತರು ಹಬ್ಬವನ್ನು ಆಚರಿಸುತ್ತಾರೆ. ಇನ್ನು ಕ್ರಿಸ್ಮಸ್ ಹಬ್ಬ ಅಂದ್ರೆ ಸಾಂತಾ ಕ್ಲಾಸ್ ಇದ್ದೇ ಇರಲೇಬೇಕಲ್ವಾ? ಹೌದು, ಗ್ರಾಮ ಭೇಟಿಯಲ್ಲಿ ಮನೆಗೆ ಸ್ಯಾಂತಾ ಕ್ಲಾಸ್ ಬಂದ ಅಂದ್ರೆ ಮಕ್ಕಳಿಗೆ ಖುಷಿಯೋ ಖುಷಿ. ಸ್ಯಾಂತಾ ಕ್ಲಾಸ್ ಅಜ್ಜನೊಂದಿಗೆ ಕುಣಿಯುತ್ತಾ ಮಕ್ಕಳು ಕೂಡ ಸಂಭ್ರಮಿಸುತ್ತಾರೆ. ಬಾಲಕ್ರಿಸ್ತನನ್ನು ಮನೆ ತುಂಬಿಸಿಕೊಳ್ಳುತ್ತಾರೆ. ಜೊತೆಗೆ ಕ್ರಿಸ್ಮಸ್ ಹಬ್ಬಕ್ಕೆ ತಯಾರಿಸೋ ತಿಂಡಿಗಳು ಬಾಯಲ್ಲಿ ನೀರುಣಿಸುತ್ತವೆ. ಅಕ್ಕಿಯಿಂದ ತಯಾರಿಸೋ ಕುಸ್ವಾರ್, ಕ್ರಿಸ್ಮಸ್ ಕೇಕ್, ಗುಳಿಯಪ್ಪ, ವಡೆ, ಈ ರೀತಿ ನಾನಾ ತಿಂಡಿ ತಿನಿಸುಗಳು ಕರಾವಳಿಯ ಕ್ರಿಸ್ಮಸ್ನ ಸ್ಪೆಷಲ್. ಜೊತೆಗೆ ಯೇಸು ಜನ್ಮದ ಸಂದೇಶ ಸಾರುವ ಗೋಧೂಳಿಯು ಪ್ರಮುಖ ಆಕರ್ಷಣೆ. ವರ್ಷದ ಕೊನೆಯಲ್ಲಿ ಬರುವ ಈ ಹಬ್ಬ ಹತ್ತಿರ ಬರುತ್ತಿದ್ದಂತೆ ಮಂಗಳೂರಿನಾದ್ಯಂತ ಕಲರ್ಫುಲ್ ಲುಕ್ ಝಲಕ್ ಸೃಷ್ಟಿಯಾಗಿದೆ. ಅಲ್ಲದೆ ಪ್ರತಿ ಮನೆಗಳಿಗೆ ಹೋಗುವ ಫಾದರ್ ಒಂದು ಕಡೆ ಇತಿಹಾಸವನ್ನು ಸಾರಿದರೆ, ಇನ್ನೊಂದು ಕಡೆ ಸಾಂತಾ ಕ್ಲಾಸ್ನ ಎಂಟರ್ಟೈನ್ಮೆಂಟ್ ಎಲ್ಲರಲ್ಲೂ ಸಂತಸ ಮೂಡಿಸಿದೆ. ಹ್ಯಾಪಿ ಕ್ರಿಸ್ಮಸ್. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.